ಎಲ್ರಿಗೂ ನಮಸ್ಕಾರ. ಮೇಷ ರಾಶಿಯವರೇ, ಇವತ್ತು ನಾನು ಹೇಳ್ತಿರೋದು ದಿನ ಕೇಳೋ ಮಾಮೂಲಿ ರಾಶಿ ಫಲ ಅಲ್ಲ. ಇದು ನಿಮ್ಮ ಲೈಫ್, ಪಾಸ್ಟ್ ಮತ್ತು ಫ್ಯೂಚರ್ ಬಗ್ಗೆ ದೇವರು ಕೊಡ್ತಿರೋ ಒಂದು ಕ್ಲಿಯರ್ ಸಿಗ್ನಲ್. ತುಂಬಾನೇ ಸೀಕ್ರೆಟ್ ಹಾಗೂ ಪವರ್ಫುಲ್ ಆದ ವಿಷಯ. ನಿಮ್ಮ ಲೈಫ್ನಲ್ಲಿ ಈಗಾಗಲೇ ಒಂದು ದೊಡ್ಡ ಚೇಂಜ್ ಸ್ಟಾರ್ಟ್ ಆಗಿದೆ. ಅದರ ಬಗ್ಗೆನೇ ಇವತ್ತು ಮಾತನಾಡೋಣ. ದಯವಿಟ್ಟು ಈ ವಿಡಿಯೋನ ಟೈಮ್ ಪಾಸ್ಗೆ ನೋಡಿ ಸ್ಕಿಪ್ ಮಾಡಬೇಡಿ. ಯಾರೂ ಇಲ್ಲದೆ ಇದ್ದಾಗ ಪ್ರಶಾಂತವಾಗಿರೋ ಕಡೆ ಕೂತು ಪೂರ್ತಿಯಾಗಿ ಕೇಳಿ. ಯಾಕಂದ್ರೆ ಇದರಲ್ಲಿ ನಾನು ಹೇಳೋ ಸೀಕ್ರೆಟ್ಸ್, ಹೆಸರುಗಳು ಮತ್ತು ಗುರುತುಗಳು ನಿಮ್ಮ ಲೈಫ್ಗೆ 100% ಮ್ಯಾಚ್ ಆಗುತ್ತೆ. ಮುಖ್ಯವಾಗಿ ನಿಮ್ಮ ಒಳ್ಳೆತನ ಯೂಸ್ ಮಾಡಿಕೊಂಡು ಮೋಸ ಮಾಡಿದವರು, ಕಷ್ಟದಲ್ಲಿದ್ದಾಗ ನಡು ರಸ್ತೆಯಲ್ಲಿ ಕೈ ಬಿಟ್ಟವರು, ಇವತ್ತು ಅದೇ ಜನ ನಿಮಗೋಸ್ಕರ ಹುಚ್ಚರ ತರ ಕಾಯ್ತಿದ್ದಾರೆ. ಹೌದು, ನೀವು ಕೇಳ್ತಿರೋದು 100% ನಿಜ. ಇಷ್ಟು ದಿನ ನಿಮ್ಮನ್ನ ಆಡಿಕೊಂಡವರು, ನಿಮ್ಮ ಕಣ್ಣೀರು ನೋಡಿ ನಕ್ಕವರೇ ಈಗ ನಿಮ್ಮ ಹತ್ರ ವಾಪಸ್ ಬರಲು ಒದ್ದಾಡ್ತಾ ಇದ್ದಾರೆ. ಯಾಕಂದ್ರೆ ಮೇಷ ರಾಶಿಯವರೇ, ಈಗ ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಕಾಲ ನಿಮ್ಮ ಕಡೆ ತಿರುಗಿದೆ. ಇಷ್ಟು ದಿನ ನಿಮ್ಮನ್ನ ಕಾಡಿದವರಿಗೆ ಅವರು ಮಾಡಿದ ತಪ್ಪಿನ ಫಲ ಈಗ ವಾಪಸ್ ತಡ್ತಾ ಇದೆ. ಅವರಿಗೆ ಈಗ ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಬರ್ತಾ ಇಲ್ಲ. ಮೇಷ ರಾಶಿಯವರೇ, ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿನ ಆಕ್ಟಿವೇಟ್ ಮಾಡೋಕೆ ತಕ್ಷಣ ಈ ವಿಡಿಯೋನ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಬರೆಯಿರಿ. ಇನ್ನು ವಿಷಯಕ್ಕೆ ಬರೋಣ. ಕಳೆದ 5-10 ವರ್ಷಗಳಿಂದ ನಂಬಿಕೆ ದ್ರೋಹ, ಅವಮಾನ, ಹಣದ ಕಷ್ಟ, ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಆಗದ ನೋವು ಅನುಭವಿಸ್ತಿರೋ ನಿಮಗೆ ಈಗ ಒಮ್ಮೆಲೆ ಅದೃಷ್ಟ ಒಲಿದು ಬರಲಿದೆ. ಅದಕ್ಕೆ ಈ ವಿಡಿಯೋನ ಕೊನೆಯವರೆಗೂ ತುಂಬಾನೇ ಗಮನವಿಟ್ಟು ನೋಡಿ. ಯಾಕಂದ್ರೆ ಲಾಸ್ಟ್ನಲ್ಲಿ ನಾನು ಆ 3 ಜನರ ಹೆಸರುಗಳನ್ನ ಹೇಳ್ತೀನಿ. ಅದು ನಿಮ್ಮ ಲೈಫ್ನಲ್ಲಿರೋರ್ಗೆ ಮ್ಯಾಚ್ ಆದ್ರೆ ನೀವು ತಕ್ಷಣ ಅಲರ್ಟ್ ಆಗಬೇಕು. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಈ ಹೊರಗಿನ ಪ್ರಪಂಚಕ್ಕೆ ಗೊತ್ತಿರೋದು ತುಂಬಾನೇ ಕಮ್ಮಿ. ನೀವು ಅಗ್ನಿ ತತ್ವದವರಾಗಿದ್ದರಿಂದ ಹೊರಗಡೆ ಸಿಂಹದ ತರ ಧೈರ್ಯವಾಗಿ, ಕಣ್ಣಲ್ಲಿ ಗಾಂಭೀರ್ಯದೊಂದಿಗೆ ಕಾಣಿಸ್ತೀರಾ. ನಿಮ್ಮ ಮಾತಲ್ಲೇ ಒಂದು ಪವರ್ ಇರುತ್ತೆ. ಆದ್ರೆ ಒಳಗಡೆ ಮಾತ್ರ ನೀವು ಮಗುವಿನಂತಹ ಮನಸ್ಸಿನವರು. ಯಾರನ್ನಾದ್ರೂ ತುಂಬಾನೇ ಬೇಗ ನಂಬಿಬಿಡ್ತೀರಾ. ಯಾರಾದ್ರೂ ಬಂದು ನಿಮ್ಮ ಹತ್ರ 2 ಕಣ್ಣೀರು ಹಾಕಿದ್ರೆ ಸಾಕು, ಅವರನ್ನ ತಲೆ ಮೇಲೆ ಕೂರಿಸ್ಕೋತೀರಾ. ಯಾರನ್ನಾದ್ರೂ ಪ್ರೀತಿಸಿದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ. ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕು ಅನ್ಸಿದ್ರೆ ನಿಮ್ಮ ಹತ್ರ ದುಡ್ಡಿಲ್ಲದಿದ್ರು ಸಾಲ ಮಾಡಿ ಹೆಲ್ಪ್ ಮಾಡ್ತೀರಾ. ಅವರ ಕಷ್ಟನ ನಿಮ್ಮದೇ ಕಷ್ಟ ಅನ್ಕೋತೀರಾ. ಆದ್ರೆ ನಿಮ್ಮ ಲೈಫ್ನಲ್ಲಿ ಆದ ದೊಡ್ಡ ತಪ್ಪು, ನಿಮಗೆ ಶಾಪವಾಗಿದ್ದು ಏನಂದ್ರೆ ಜನ ನಿಮ್ಮ ಇದೇ ಒಳ್ಳೆತನನ ನಿಮ್ಮ ವೀಕ್ನೆಸ್ ಅನ್ಕೊಂಡು ಬಿಟ್ಟಿದ್ದು. ನಿಮ್ಮನ್ನ ಸುಲಭವಾಗಿ ಮಾಯದ ಮಾತುಗಳಿಂದ ಮರಳು ಮಾಡಿ ಯೂಸ್ ಮಾಡ್ಕೋಬಹುದು ಅಂತ ಫಿಕ್ಸ್ ಆಗ್ಬಿಟ್ರು. ನೀವು ದುಡ್ಡಿಲ್ಲದೆ ಕಷ್ಟದಲ್ಲಿದ್ದಾಗ, ಸಾಲದ ಸುಳಿಗೆ ಸಿಲುಕಿದಾಗ ಯಾರು ನಿಮಗೆ ಸಪೋರ್ಟ್ ಮಾಡ್ಬೇಕಿತ್ತೋ, ಯಾರು ಒಂದು ಕಾಲದಲ್ಲಿ ನಿಮ್ಮಿಂದಲೇ ಹೆಲ್ಪ್ ತಗೊಂಡಿದ್ರೋ ಅದೇ ಜನ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು. ನಿಮ್ಮ ಕಣ್ಣೀರು ನೋಡಿ ಒಳಗೊಳಗೆ ನಕ್ಕರು. ನೀವು ಸೋತಿದ್ದನ್ನ ನೋಡಿ ಹಬ್ಬ ಆಚರಿಸಿದ್ರು. ನೀವು ಲೈಫ್ನಲ್ಲಿ ಎಂದೂ ಮೇಲೆ ಬರಬಾರ್ದು, ಸದಾ ಅವರ ಕೆಳಗೆ ಇರಬೇಕು ಅಂತ ಆಸೆ ಪಟ್ರು. ನಿಮಗೆ ಒಳ್ಳೆ ಹೆಸರು ಬರಬಾರ್ದು ಅಂತ ಕುತಂತ್ರಗಳನ್ನ ಮಾಡಿದ್ರು. ನೀವು ಎಷ್ಟೋ ಸಾರಿ ಜಗಳ ಯಾಕೆ ಅಂತ ಸುಮ್ಮನಿದ್ರಿ. ಆದ್ರೆ ಅವರು ಮಾತ್ರ ಕೆಲಸ ಮುಗಿದ ಮೇಲೆ ನಿಮ್ಮನ್ನ ಕರಿಬೇವು ಸೊಪ್ಪಿನ ತರ ಎಸೆದು ಬಿಟ್ರು. ಇದು ನಿಮ್ಮ ಲೈಫ್ನಲ್ಲಿ ನಡೆದಿದೆಯೋ ಇಲ್ವೋ ನೀವೇ ಯೋಚಿಸಿ. ಮೇಷ ರಾಶಿಯವರೇ, ಇಲ್ಲಿ 1 ಸೆಕೆಂಡ್ ನಿಂತು ಪ್ರಶಾಂತವಾಗಿ ಯೋಚನೆ ಮಾಡಿ. ನೀವು ಪಟ್ಟ ಪ್ರತಿಯೊಂದು ಕಷ್ಟನ, ನೀವು ಹಾಕಿದ ಪ್ರತಿಯೊಂದು ಕಣ್ಣೀರಿನ ಹನಿನ ಆ ದೇವರು ನೋಡ್ತಾನೆ ಇದ್ದಾನೆ. ಯಾವುದು ಸುಮ್ಮನೆ ಹೋಗಲ್ಲ. ದೇವರು ನಿಮಗೆ ಕೊಡೋದು ಸ್ವಲ್ಪ ಲೇಟ್ ಮಾಡಬಹುದು, ಆದ್ರೆ ಕೊಡೋ ಗಿಫ್ಟ್ ಮಾತ್ರ ಲೈಫ್ ಲಾಂಗ್ ನೆನಪಿರೋ ತರ ಇರುತ್ತೆ. ನಿಮ್ಮ ಲೈಫ್ನಲ್ಲಿ ಇಷ್ಟೊಂದು ಕಷ್ಟಗಳು ಯಾಕೆ ಬಂತು ಅಂದ್ರೆ ನಿಮ್ಮ ಸುತ್ತ ಇರೋರ ನಿಜವಾದ ಮುಖವಾಡನ ಕಳಚೋಕೆ. ಅದಕ್ಕೆ ಈಗ ಲೇಟ್ ಆದ್ರೂ ಸರಿ, ನಿಮಗೆ ಒಳ್ಳೇದಾಗೋ ಟೈಮ್ ಬಂದಿದೆ. ನೀವು ಪ್ರಶಾಂತವಾಗಿ ನಿಟ್ಟುಸಿರು ಬಿಡಬಹುದು. ಆದ್ರೆ 90% ಮೇಷರಾಶಿಯವರು ಇಲ್ಲೇ ಒಂದು ದೊಡ್ಡ ತಪ್ಪು ಮಾಡ್ತಿದ್ದಾರೆ. ಹಳೆ ಶತ್ರುಗಳನ್ನ, ನಿಮ್ಮನ್ನ ಮೋಸ ಮಾಡಿದವರನ್ನ ಪಾಪ ಅವರು ಬದಲಾಗಿದ್ದಾರೆ ಅಂತ ಅನ್ಕೊಂಡು ಮತ್ತೆ ನಂಬಿ ಲೈಫ್ ಒಳಗೆ ಬಿಟ್ಕೋತಿದ್ದಾರೆ. ಆದ್ರೆ ನೆನಪಿಡಿ, ಹಾವಿಗೆ ಹಾಲು ಎರೆದರೆ
ವಿಷವೇ ಹೊರತು ಅಮೃತ ಸಿಗಲ್ಲ. ಅವರು ಕೇವಲ ಅವರ ಪರಿಸ್ಥಿತಿ ಸರಿ ಇಲ್ಲದಿದ್ದಾಗ ಮಾತ್ರ ನಿಮ್ಮ ಕಾಲು ಹಿಡ್ಕೊಂಡು ಬರ್ತಾರೆ. ಕೆಲಸ ಮುಗಿದ ಮೇಲೆ ಮತ್ತೆ ಅದೇ ಹಳೆ ಬುದ್ಧಿ ತೋರಿಸ್ತಾರೆ. ಅದಕ್ಕೆ ಈಗ ನೀವು ತುಂಬಾನೇ ಅಲರ್ಟ್ ಆಗಿರ್ಬೇಕು. ಇತ್ತೀಚೆಗೆ ನಿಮಗೆ ಒಂಟಿಯಾಗಿ ಇರಬೇಕು ಅನ್ನಿಸ್ತಾ ಇದೆಯಾ? ಯಾರ ಜೊತೆನೂ ಮಾತಾಡೋಕೆ ಇಷ್ಟ ಆಗ್ತಿಲ್ವಾ? ಫೋನ್ ಬಂದ್ರೆ ಎತ್ತೋಕು ಕಿರಿಕಿರಿ ಅನ್ಸುತ್ತಾ? ರಾತ್ರಿ ವೇಳೆ, ಮುಖ್ಯವಾಗಿ ಬೆಳಗಿನ ಜಾವ 3ರಿಂದ 4 ಗಂಟೆಯ ಮಧ್ಯದಲ್ಲಿ ಸಡನ್ ಆಗಿ ಎಚ್ಚರ ಆಗಿ ದೇವ್ರ ಬಗ್ಗೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ದಯವಿಟ್ಟು ನಾನು ಡಿಪ್ರೆಷನ್ಗೆ ಹೋಗ್ತಿದ್ದೀನಿ ಅಂತ ಹೆದರಬೇಡಿ. ಇದು ನಿಮ್ಮ ಟೈಮ್ ಚೇಂಜ್ ಆಗ್ತಿದೆ ಅನ್ನೋದಕ್ಕೆ ದೇವರು ಕೊಡ್ತಿರೋ ಸಿಗ್ನಲ್. ನಿಮ್ಮ ಮೈಂಡ್ ಈಗ ಸ್ಕ್ಯಾನರ್ ತರ ಕೆಲಸ ಮಾಡ್ತಿದೆ. ಸುತ್ತ ಇರೋ ಫೇಕ್ ಜನಗಳನ್ನ ನಿಮ್ಮ ಮನಸ್ಸು ತಕ್ಷಣ ಗುರುತಿಸ್ತಾ ಇದೆ. ಫೇಕ್ ರಿಲೇಶನ್ಶಿಪ್ಗಿಂತ ಒಂಟಿತನವೇ ಬೆಸ್ಟ್ ಅಂತ ನಿಮಗೆ ಅರ್ಥ ಆಗಿದೆ. ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಿದೆ. ಅದಕ್ಕೆ ಕೆಟ್ಟ ಆಲೋಚನೆ ಇರೋರಿಗೆ ನಿಮ್ಮನ್ನ ಕಂಡ್ರೆ ಉರಿ ಫೀಲ್ ಆಗ್ತಿದೆ. ಆದ್ರೆ ಅಸಲಿ ಡೇಂಜರ್ ಇಲ್ಲೇ ಇರೋದು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ತುಂಬಾ ದೊಡ್ಡ ಎನ್ಕ್ವೈರಿ ನಡೀತಾ ಇದೆ. ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಸುತ್ತಮುತ್ತಲಿನವರಿಂದ, ನೆಂಟರಿಂದ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮ ಇನ್ಫಾರ್ಮೇಶನ್ ಕಲೆ ಹಾಕ್ತಾ ಇದ್ದಾರೆ. ಇವರ ಪರಿಸ್ಥಿತಿ ಈಗ ಹೇಗಿದೆ? ಸಾಲ ಎಲ್ಲ ತೀರಿಸ್ತಾ ಇದ್ದಾರಾ ಇಲ್ವಾ? ಇನ್ನೂ ಕಷ್ಟದಲ್ಲೇ ಇದ್ದಾರಾ? ಹೊಸ ಬಿಸ್ನೆಸ್ ಏನಾದ್ರೂ ಸ್ಟಾರ್ಟ್ ಮಾಡಿದಾರಾ? ಎಷ್ಟು ದುಡಿತಾ ಇದ್ದಾರೆ? ಯಾರ ಜೊತೆ ಕ್ಲೋಸ್ ಆಗಿದ್ದಾರೆ? ಹೀಗೆ ನಿಮ್ಮ ಬಗ್ಗೆ ಎ ಟು ಝೆಡ್ ವಿಷಯ ತಿಳ್ಕೊಳ್ಳೋಕೆ ಕೆಲವರು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ನಿಮ್ಮಲ್ಲಿ ಬಂದಿರೋ ಆ ಸೈಲೆಂಟ್ ಚೇಂಜ್. ಮುಂಚೆ ಎಲ್ಲಾ ಚಿಕ್ಕ ವಿಷಯಕ್ಕೂ ಟೆನ್ಷನ್ ತಗೋತಾ ಇದ್ದ ನೀವು ಈಗ ಇಷ್ಟೊಂದು ಕೂಲ್ ಆಗಿರೋದು ಅವ್ರಿಗೆ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನಿಮ್ಮ ಮುಖದಲ್ಲಿರೋ ಆ ಗ್ಲೋ ನೋಡಿ ಒಳಗೊಳಗೆ ಹೆದರ್ತಾ ಇದ್ದಾರೆ. ನೀವು ಸುಮ್ಮನಿದ್ರು ನಿಮ್ಮ ಸೈಲೆನ್ಸ್ ನಲ್ಲಿ ಒಂದು ದೊಡ್ಡ ಪವರ್ ಬಿಲ್ಡ್ ಆಗ್ತಿದೆ. ಇದೇ ಈಗ ಅವರ ಹೊಟ್ಟೆಯವರಿಗೆ ಅಸಲಿ ಕಾರಣ. ನಿಮ್ಮ ಲೈಫ್ ನಲ್ಲಿ ಬರೋಕೆ ಇರೋ ಒಳ್ಳೆ ದಿನಗಳ ಮುನ್ಸೂಚನೆ ಅವರಿಗೆ ಈಗಾಗಲೇ ಸಿಕ್ಕಿಬಿಟ್ಟಿದೆ. ಮೇಷರಾಶಿಯವರೇ, ಈಗ ನಿಮ್ಮ ಟೈಮ್ ಅದ್ಭುತವಾಗಿ ಪವರ್ಫುಲ್ ಆಗಿ ಚೇಂಜ್ ಆಗ್ತಿದೆ. ನಿಮ್ಮಲ್ಲೊಂದು ಹೊಸ ಧೈರ್ಯ ಮತ್ತು ಕಾನ್ಫಿಡೆನ್ಸ್ ಬರ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಲೈಫ್ ನಲ್ಲಿ ತುಂಬಾನೇ ಕಠಿಣವಾದ ಪಾಠಗಳನ್ನ ಕಲಿತಿದ್ದೀರಾ. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಅಂತ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀರಾ. ಇನ್ಮೇಲೆ ದೇವರು ನಿಮಗೆ ಒಂದು ದೊಡ್ಡ ರಕ್ಷಣಾ ಕವಚ ಕೊಡ್ತಿದ್ದಾನೆ. ಅದಕ್ಕೆ ಈಗ ನಿಮ್ಮ ಲೈಫ್ ನಲ್ಲಿ ಒಂದು ದೊಡ್ಡ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ. ಅಂದ್ರೆ ನಿಮ್ಮ ಜೊತೆ ಇರಬೇಕಾದ ನಿಜವಾದ ಜನ ಮಾತ್ರ ನಿಮ್ಮ ಹತ್ರ ಬರ್ತಿದ್ದಾರೆ. ಯೂಸ್ ಮಾಡ್ಕೊಳ್ಳೋ ಫೇಕ್ ಜನ ತಾವಾಗೆ ಸೈಡ್ ಆಗ್ತಿದ್ದಾರೆ. ಇದು ಇವಾಗ್ಲೇ ನಿಮ್ಮ ಲೈಫ್ ನಲ್ಲಿ ಸ್ಟಾರ್ಟ್ ಆಗಿರ್ಬೋದು. ಒಮ್ಮೆ ಗಮನಿಸಿ, ಮುಂಚೆ ನಿಮ್ಮ ಪ್ರತಿಯೊಂದು ವಿಷಯಕ್ಕೂ ತಪ್ಪು ಹುಡುಕ್ತಿದ್ದ ನಿಮ್ಮ ಸ್ವಂತ ಜನನೇ ಈಗ ನಿಧಾನವಾಗಿ ನಿಮ್ಮ ಮಾತು ಕೇಳೋಕೆ ಶುರು ಮಾಡ್ತಾರೆ. ನಿಮ್ಮ ನಿರ್ಧಾರಗಳು ವರ್ಕೌಟ್ ಆಗೋದು ನೋಡಿ ಅವರೇ ಶಾಕ್ ಆಗ್ತಾರೆ. ಫ್ಯಾಮಿಲಿಯಲ್ಲಿ ವರ್ಷಗಳಿಂದ ಇದ್ದ ಆಸ್ತಿ ಗಲಾಟೆ, ಪಂಚಾಯಿತಿಗಳೆಲ್ಲ ಇನ್ಮೇಲೆ ನಿಮಗೆ ಫೇವರ್ ಆಗಿ ಸೆಟ್ ಆಗಲಿವೆ. ಒಂದು ಕಾಲದಲ್ಲಿ ಫಂಕ್ಷನ್ಗೆ ಹೋದ್ರೆ ನಿಮ್ಮನ್ನ ಮಾತಾಡಿಸೋಕು ಇಷ್ಟಪಡದ ನೆಂಟರು ಇನ್ಮುಂದೆ ತಾವಾಗಿ ನಿಮ್ಮ ಹತ್ರ ಬಂದು ಅಡ್ವೈಸ್ ಕೇಳೋ ರೇಂಜ್ಗೆ ನೀವು ಬೆಳಿತೀರಾ. ಇದೆಲ್ಲ ನಿಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿಯಿಂದಲೇ ನಡೀತಾ ಇದೆ. ಇನ್ನೂ ಮುಖ್ಯವಾಗಿ ಈಗ ನಿಮ್ಮ ಸುತ್ತಮುತ್ತ 3 ತರಹದ ಜನ ತಿರುಗಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಪ್ರಭೇದ ಯಾರಪ್ಪ ಅಂದ್ರೆ ಗತಕಾಲದಲ್ಲಿ ನಿಮಗೆ ತುಂಬಾನೇ ದಾರುಣವಾಗಿ ಮೋಸ ಮಾಡಿದವರು. ಅವರು ಮಾಡಿದ ತಪ್ಪಿಗೆ ಈಗ ಅವರ ಲೈಫ್ ನಲ್ಲಿ ಫುಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಹಣದ ಕಷ್ಟ, ಟೆನ್ಷನ್ಗಳು ಅವರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಅದಕ್ಕೆ ಅವರಿಗೆ ಈಗ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಿದೆ. ಮತ್ತೆ ನಿಮ್ಮ ಹತ್ರ ಬರೋಕೆ ನೋಡ್ತಿದ್ದಾರೆ. ಇನ್ನು ಎರಡನೇ ಪ್ರಭೇದ, ಇವರು ಹೊರಗಡೆ ನಿಮ್ಮ ಬೆನ್ನಿಗೆ ನಿಲ್ಲೋ ತರ ತುಂಬಾನೇ ಕ್ಲೋಸ್ ಆಗಿ ಆಕ್ಟಿಂಗ್ ಮಾಡ್ತಾರೆ. ಆದ್ರೆ ಒಳಗಡೆ ಮಾತ್ರ ನೀವು ಬೆಳೀತಿದ್ರೆ ತಡ್ಕೊಳ್ಳೋಕೆ ಆಗದೆ ಉರಿದು ಬೂದಿ ಆಗ್ತಾರೆ. ಇವರು ಒಂಥರ ಸ್ಪೈ ತರ ನಿಮ್ಮ ಲೈಫ್ ನ ವಾಚ್ ಮಾಡ್ತಿರ್ತಾರೆ. ಕೊನೆಯದಾಗಿ 3ನೇ ಪ್ರಭೇದ, ಇವರನ್ನ ದೇವರು ನಿಮಗೋಸ್ಕರನೇ ಕಳಿಸಿದ್ದಾರೆ. ಇವರಿಗೆ ಯಾವುದೇ ಸ್ವಾರ್ಥ ಇರಲ್ಲ. ನಿಜವಾಗಿಯೂ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಒಳಿತನ್ನಷ್ಟೇ ಬಯಸ್ತಾರೆ. ಮೇಷರಾಶಿಯವರೇ, ಇನ್ಮೇಲೆ ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗೋ ಅದ್ಭುತ ಸಮಯಕ್ಕೆ ನೀವೀಗ ಕಾಲಿಟ್ಟಿದ್ದೀರಾ.
ಇನ್ಮುಂದೆ ನಿಮ್ಮ ಲೈಫ್ನಲ್ಲಿ ಟೆನ್ಷನ್, ಕಣ್ಣೀರು, ನಂಬಿಕೆ ದ್ರೋಹದ ಜಾಗಕ್ಕೆ ಒಂದು ಸೂಪರ್ ರಿವಾರ್ಡ್ ಸಿಗಲಿದೆ. ಬರೋ 21ರಿಂದ 45 ದಿನಗಳಲ್ಲಿ ನಿಮ್ಮ ಲೈಫ್ನಲ್ಲಿ ಫೈನಾನ್ಷಿಯಲ್ ಆಗಿ ದೊಡ್ಡ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟರೂ ಸಿಗದ ಗುರುತು, ಗೌರವ ಈಗ ನಿಮ್ಮ ಕೆಲಸದಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಸಿಗಲಿದೆ. ಜಾಬ್ ಮಾಡೋರಿಗೆ ಪ್ರಮೋಷನ್ ಅಥವಾ ಸ್ಯಾಲರಿ ಹೆಚ್ಚಾಗೋ ಚಾನ್ಸಸ್ ಗ್ಯಾರಂಟಿ ಇದೆ. ಮುಖ್ಯವಾಗಿ ನೀವು ಯಾರಿಗೋ ಸಾಲ ಕೊಟ್ಟು ಆ ದುಡ್ಡು ಇನ್ನೂ ಬರಲ್ಲ ಅಂತ ಕೈ ಬಿಟ್ಟಿದ್ರಲ್ಲ, ಆ ಹಳೆ ಬಾಕಿ ಹಣ ಕೂಡ ಈಗ ನಿಮ್ಮ ಕೈ ಸೇರುತ್ತೆ. ನಿಮ್ಮ ಸಾಲದ ಬಾಧೆಗಳೆಲ್ಲ ನಿಧಾನವಾಗಿ ಕ್ಲಿಯರ್ ಆಗಿ ದುಡ್ಡು ಬರೋ ಹೊಸ ದಾರಿಗಳು ನಿಮ್ಮ ಕಣ್ಣ ಮುಂದೆ ಕಾಣಿಸ್ತವೆ. ಬಿಸ್ನೆಸ್ ಮಾಡೋ ಮೇಷರಾಶಿಯವರಿಗಂತೂ ಇದು ಗೋಲ್ಡನ್ ಟೈಮ್. ನೀವು ಏನೇ ಕೈ ಹಾಕಿದ್ರೂ ವರ್ಕೌಟ್ ಆಗುತ್ತೆ. ನಿಮ್ಮ ಅಟ್ರಾಕ್ಷನ್ ನೋಡಿ ಹೊಸ ಕ್ಲೈಂಟ್ಸ್ ತಾವಾಗೆ ಬರ್ತಾರೆ. ಅಷ್ಟೇ ಅಲ್ಲ, ಹೆಲ್ತ್ ಇಶ್ಯೂಸ್ ಕೂಡ ಸೆಟ್ ಆಗುತ್ತೆ. ಇಷ್ಟು ದಿನ ಟೆನ್ಷನ್, ನಿದ್ದೆ ಇಲ್ಲದೆ ಕಾಡ್ತಿದ್ದ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲ ಮಾಯವಾಗಿ ಮೈಂಡ್ ಪ್ರಶಾಂತವಾಗುತ್ತೆ. ನಿಮ್ಮ ಮಕ್ಕಳ ಫ್ಯೂಚರ್ ಬಗ್ಗೆ ನೀವು ಕಂಡ ಕನಸುಗಳು ನನಸಾಗೋಕೆ ಶುರುವಾಗುತ್ತೆ ಮತ್ತು ಸೊಸೈಟಿಯಲ್ಲಿ ನಿಮಗೊಂದು ಸ್ಪೆಷಲ್ ರೆಸ್ಪೆಕ್ಟ್ ಸಿಗುತ್ತೆ. ನಿಮ್ಮ ಲೈಫ್ಗೆ ಅಡ್ಡಿಯಾಗಿದ್ದ ಕೆಟ್ಟ ಸ್ನೇಹಗಳೆಲ್ಲ ಕಟ್ಟಾಗಿ ನಿಮ್ಮ ಲೆವೆಲ್ ಹೆಚ್ಚಿಸೋ ಒಳ್ಳೆ ಜನರ ಪರಿಚಯ ನಿಮಗಾಗುತ್ತೆ. ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯ ನೀವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು. ನಿಮ್ಮ ಟೈಮ್ ಚೆನ್ನಾಗಿದ್ದಾಗ ನೀವು ಎಷ್ಟು ಸೈಲೆಂಟ್ ಆಗಿರ್ತೀರೋ ಅಷ್ಟೇ ಎತ್ತರಕ್ಕೆ ಬೆಳೀತೀರಾ. ನಿಮ್ಮ ಸಕ್ಸಸ್, ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಫ್ಯೂಚರ್ ಪ್ಲಾನ್ ಬಗ್ಗೆ ಯಾರ ಹತ್ರನೂ ಮರೆತು ಕೂಡ ದೊಡ್ಡಸ್ತಿಕೆ ಹೇಳ್ಕೋಬೇಡಿ. ಸೈಲೆಂಟ್ ಆಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇರಿ ಅಷ್ಟೇ. ನಿಮ್ಮ ಸಕ್ಸಸ್ ಸೌಂಡ್ ಹೊರಗಿನ ಜಗತ್ತಿಗೆ ಕೇಳಿಸ್ಬೇಕೇ ಹೊರತು ನಿಮ್ಮ ಬಾಯಿಯ ಮಾತಲ್ಲ. ಯಾಕಂದ್ರೆ ಒಳ್ಳೆ ಟೈಮ್ ಬಂದಾಗ ದೃಷ್ಟಿ ಕೂಡ ಜಾಸ್ತಿ ಇರುತ್ತೆ. ಈ ನರದೃಷ್ಟಿ ಹಾಗೂ ನೆಗೆಟಿವ್ ಎನರ್ಜಿಯಿಂದ ಬಚಾವಾಗೋಕೆ ನೀವೊಂದು ಸಣ್ಣ ಕೆಲಸ ಮಾಡಬೇಕು. ಮುಂಬರುವ ದಿನಗಳಲ್ಲಿ ಸಾಧ್ಯವಾದ್ರೆ ಪ್ರತಿ ಮಂಗಳವಾರ ಅಥವಾ ದಿನ ಬೆಳಿಗ್ಗೆ ಸೂರ್ಯ ಹುಟ್ಟೋ ಮುನ್ನ ಅಥವಾ ಸಂಜೆ ಟೈಮ್ನಲ್ಲಿ ದೇವರ ಮುಂದೆ ಹಸು ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಪ್ರಶಾಂತವಾಗಿ ಕುಳಿತುಕೊಂಡು ಓಂ ಅಂಗಾರಕಾಯ ನಮಃ ಅನ್ನೋ ಮಂತ್ರನ ಕನಿಷ್ಠ 21 ಅಥವಾ 108 ಸಾರಿ ಮನಸ್ಸಿನಲ್ಲಿ ಜಪಿಸಿ. ಹಾಗೆ ನಿಮ್ಮ ಅದೃಷ್ಟ ಹೆಚ್ಚಾಗೋಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ದಾಸವಾಳ ಅಥವಾ ಗುಲಾಬಿ ತರಹದ ಕೆಂಪು ಹೂವುಗಳಿಂದ ನಮಸ್ಕಾರ ಮಾಡಿ. ಹೀಗೆ ಮಾಡಿದ್ರೆ ಎಂತಹುದೇ ದೃಷ್ಟಿದೋಷ ಇದ್ರೂ ತಕ್ಷಣ ಮಾಯವಾಗಿ ನಿಮಗೆ ಸೂಪರ್ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ಲಕ್ ಡಬಲ್ ಆಗುತ್ತೆ. ಇನ್ನು ನೀವು ತುಂಬಾನೇ ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಿರೋ ಆ ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರಗಳನ್ನ ಈಗ ಹೇಳ್ತೀನಿ. ಈ ಅಕ್ಷರದವರು ನಿಮ್ಮ ಲೈಫ್ ನಲ್ಲಿದ್ರೆ ತಕ್ಷಣ ಅಲರ್ಟ್ ಆಗಿ ಅವರ ಮಾತುಗಳನ್ನ ನಂಬಬೇಡಿ. ಅವರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಮಾತ್ರ ಗಮನಿಸಿ. ಮೊದಲನೇ ಅಕ್ಷರ ಸ ಅಂದ್ರೆ ಎಸ್. ಹೌದು, ಈ ಅಕ್ಷರದಿಂದ ಹೆಸರು ಶುರುವಾಗೋ ವ್ಯಕ್ತಿ ಒಂದು ಕಾಲದಲ್ಲಿ ನಿಮಗೆ ತುಂಬಾನೇ ದಾರುಣವಾಗಿ ಮೋಸ ಮಾಡಿರ್ತಾರೆ. ನಿಮ್ಮ ದುಡ್ಡು ತಗೊಂಡು ಕೈ ಕೊಟ್ಟವರಾಗಿರಬಹುದು ಅಥವಾ ನಿಮ್ಮ ಚಾನ್ಸ್ ಕಿತ್ಕೊಂಡವರಾಗಿರಬಹುದು. ಆದ್ರೆ ಅವರು ಮಾಡಿದ ತಪ್ಪಿಗೆ ಈಗ ಅವರ ಪರಿಸ್ಥಿತಿಯೇ ಉಲ್ಟಾ ಆಗಿದೆ. ಅವರ ಲೈಫ್ ನಲ್ಲಿ ಫುಲ್ ಪ್ರಾಬ್ಲಮ್ಸ್ ಶುರುವಾಗಿದೆ. ಇವತ್ತು ತಪ್ಪು ತಿಳ್ಕೊಂಡಿರೋ ತರ ಆಕ್ಟಿಂಗ್ ಮಾಡ್ತಾ ನಿಮ್ಮ ದುಡ್ಡಿಗಾಗಿ ಅಥವಾ ಸಪೋರ್ಟ್ಗಾಗಿ ಮತ್ತೆ ನಿಮ್ಮ ಹತ್ರ ಬರೋಕೆ ನೋಡ್ತಿದ್ದಾರೆ. ಇವರ ಕಣ್ಣೀರನ್ನ ಅಸ್ತಿತ್ವದಲ್ಲೇ ನಂಬಬೇಡಿ. ಲೈಫ್ ಒಳಗೆ ಮತ್ತೆ ಬಿಟ್ಕೋಬೇಡಿ. ಇವರಿಂದ ಒಂದಡಿ ದೂರ ಇರೋದೇ ಸೇಫ್ಟಿ. ಇನ್ನು ಎರಡನೇ ಅಕ್ಷರ ರ ಅಂದ್ರೆ ಆರ್. ಈ ಅಕ್ಷರದಿಂದ ಹೆಸರು ಶುರುವಾಗೋ ವ್ಯಕ್ತಿ ಹೊರಗಡೆ ತುಂಬಾನೇ ಸೈಲೆಂಟ್ ಆಗಿ ಒಳ್ಳೆಯವರ ತರ ಕಾಣಿಸ್ತಾರೆ. ಆದ್ರೆ ಒಳಗಡೆ ಮಾತ್ರ ನೀವು ಬೆಳೀತಿದ್ರೆ ಅಸೂಯೆಯಿಂದ ಉರಿದು ಹೋಗ್ತಿದ್ದಾರೆ. ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆನೇ ತಪ್ಪು ತಪ್ಪಾಗಿ ಇನ್ಫಾರ್ಮೇಶನ್ ಹರಡ್ತಾ ಇದ್ದಾರೆ. ಇವರ ಹತ್ರ ಮರೆತು ಕೂಡ ನಿಮ್ಮ ಫ್ಯಾಮಿಲಿ ಅಥವಾ ಬಿಸ್ನೆಸ್ ಸೀಕ್ರೆಟ್ಸ್, ಮುಖ್ಯವಾಗಿ ದುಡ್ಡಿನ ವಿಷಯಗಳನ್ನ ಶೇರ್ ಮಾಡಬೇಡಿ. ಇವರು ಕೇವಲ ನಿಮ್ಮ ವೀಕ್ನೆಸ್ ತಿಳ್ಕೊಳ್ಳೋಕೆ ನಿಮ್ಮ ಹತ್ರ ಬರ್ತಿರ್ತಾರೆ. ಇವರಿಂದ ಎಷ್ಟು ದೂರ ಇರ್ತೀರೋ ನಿಮ್ಮ ಫ್ಯೂಚರ್ಗೆ ಅಷ್ಟೇ ಒಳ್ಳೇದು. ಇನ್ನು ಮೂರನೇ ಅಕ್ಷರ ಕ ಅಂದ್ರೆ ಕೆ. ಈ ಅಕ್ಷರದ ವ್ಯಕ್ತಿ ಮಾತ್ರ ನಿಜಕ್ಕೂ ದೇವರು ನಿಮಗೆ ಕೊಟ್ಟಿರುವಂತ ದೊಡ್ಡ ಗಿಫ್ಟ್. ಯಾವುದೇ ಸ್ವಾರ್ಥ ಇಲ್ಲದೆ ನಿಮ್ಮ ಒಳಿತನ್ನ ಬಯಸೋ ವ್ಯಕ್ತಿ ಇವರಾಗಿದ್ದಾರೆ. ನಿಮ್ಮ ಕಷ್ಟದ ಕಾಲದಲ್ಲೂ ನಿಮಗೆ ಫುಲ್ ಸಪೋರ್ಟ್ ಆಗಿ ನಿಂತಿರ್ತಾರೆ. ನೀವು
ಗೆದ್ದಾಗ ತಮ್ಮದೇ ಗೆಲುವು ಅನ್ನೋ ತರ ಖುಷಿ ಪಡ್ತಾರೆ. ಅದಕ್ಕೆ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ಇವರನ್ನ ದೂರ ಮಾಡ್ಕೋಬೇಡಿ. ಇವರು ನಿಮ್ಮ ಫ್ಯೂಚರ್ಗೆ ಒಂದು ಸ್ಟ್ರಾಂಗ್ ಪಿಲ್ಲರ್ ತರ ಇರ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.